ಬಣ್ಣ ಬಣ್ಣ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಈ ವರ್ಷದ ಹೋಲಿ ಹಬ್ಬನ ನಾನು ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಆಚರಿಸಿದೆ. ನೀವು ಯಾವ ಥರ ಆಚರಿಸಿದ್ದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಬನ್ನಿ, ನಾನು ಈಗ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಹ್ಯಾಪಿ ಹೋಲಿ ಎಲ್ಲರಿಗೂ. ಹೀಗೆ ಬಣ್ಣ ಬಣ್ಣದ ಆಚರಿಸೋಣ. ಬಣ್ಣ ಬಣ್ಣ ಕಲರ್ಸಿಂದ ನಮ್ಮ ಬದುಕು ಕೂಡ ಈ ಥರನೇ ಕಲರ್ಸ್ ಆಗಿರಲಿ ಅಂತ ಈ ವರ್ಷದ ಹೋಲಿ ಹಬ್ಬನ ನಾನು ಇಲ್ಲೇ ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಮಕ್ಕಳ ಜೊತೆನೇ ಆಚರಿಸಿದೆ. ಇದು ಯಾಕಂದರೆ ಈಗ ಡ್ರೈ ಜಾಸ್ತಿ ಈ ಥರ ಡ್ರೈ ಪೌಡರ್ ಬಣ್ಣ ಆಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವತ್ತು ನಾವು ಇಲ್ಲೇ ನಮ್ಮ ಮನೆ ಮೇಲೇ ಹೋಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಮಕ್ಕಳ ಜೊತೆ. ಮಕ್ಕಳೆಲ್ಲ ಈಗ ನೀರಲ್ಲಿ ಕಲರೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ನಾನು ಡ್ರೈನೇ ಇರಲಿ ಅಂತ ಅಂದ್ಬಿಟ್ಟು ಈಗ ತಾನೇ ಸ್ವಲ್ಪ ಹೊತ್ತು ಆಟ ಆಡಿ ಬಂದೆ. ಇಷ್ಟೇ ಕಲರ್ಸು. ಇಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಅವರೆಲ್ಲ ನೀರಂದರೆ ಇಷ್ಟ. ನೀರಲ್ಲಿನೇ ಸ್ವಲ್ಪ ಈ ವರ್ಷ ಬೆಂಗಳೂರಲ್ಲಿ ನೀರಿಗೆ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಆಡಿದ್ದಾರೆ. ಬಟ್ ನಮಗೇನು ನಮ್ಮ ಏರಿಯಾದಲ್ಲಿ ಏನಿಲ್ಲ. ಈಗ ನೀರು ಬಂದಿದೆ ಇವತ್ತು, ಅದಕ್ಕೋಸ್ಕರನೇ ಮಕ್ಕಳಿಗೆ ಅಷ್ಟೇನು ಚೆಲ್ಲಬೇಡಪ್ಪ, ಸ್ವಲ್ಪನೇ ಆಡೋಣ ಅಂತಂದಿದ್ದಾರೆ. ಯಾಕಂದರೆ ಬರೋದೇ ವರ್ಷಕ್ಕೊಂದ್ಸಲ ಹೋಲಿ ಹಬ್ಬ. ಮಕ್ಕಳು ಎಂಜಾಯ್ ಮಾಡೋರು ಹೇಗೆ ಮಾಡ್ತಾಯಿದ್ದಾರೆ. ಪಿಚ್ಕಾರಿ ತಂದಿರಿ, ಬಣ್ಣ ಕಲರ್ಸ್ ಎಲ್ಲ ಮಾಡ್ತಾ ಇದೆಯಾ? ಈ ಮಕ್ಕಳಿಗೆ ನೋಡಿ ಈ ಥರ ಕಲರ್ ಆಡೋದಂದ್ರೆ ತುಂಬ ಖುಷಿ. ಒಂದು ವಾರ ಇದ್ದಾಗಿನೇ ನನ್ನ ಮಗ ಹೋಗ್ಬಿಟ್ಟು ಎಲ್ಲ ಬಲೂನ್ಸು ಪಿಚ್ಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದ. ನಾನು ಮತ್ತು ತನಿಷಾ, ನನ್ನ ಮಗಳು ಶ್ರೀನಿಧಿ ಅಷ್ಟರು ಕೂಡಿ ನಾವು ಮೇಲ್ಗಡೆನೇ ಫಸ್ಟು ಸ್ವಲ್ಪ ಹೊತ್ತು 1 ಅವರು ಈ ಥರ ವೈಟ್ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಬಾನಿ ವೇಲ್ ಹಾಕ್ಕೊಂಡು ಒಂದಿಷ್ಟು ರೀಲ್ಸ್ ಎಲ್ಲ ಮಾಡಿದ್ವಿ. ಅದಾದಮೇಲೆ ಮಕ್ಕಳಿಗೆ ನೀರಲ್ಲಿ ಆಟ ಆಡೋಕ್ಕೆ ಮತ್ತು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಬಣ್ಣ ಆಡೋಕ್ಕೆ ಎಂಜಾಯ್ ಮಾಡೋಕ್ಕೆ ನಾನು ಬಿಟ್ಟೆ ನೀರಲ್ಲಿ. ಇದು ಯಾವ ಸಾಂಗು ಅಂತ ನಿಮ್ಗೆ ಗೊತ್ತಿರ್ಬೋದು. ಕನ್ನಡ ಫೇಮಸ್ಸು ಬಣ್ಣದ ಸಾಂಗು. ಅದನ್ನು ನಾನು ರೀಲ್ಸ್ ಮಾಡಿದೆ, ಇಲ್ಲಿ ಹಾಕೋಕ್ಕಾಗಲ್ಲ. ನೀವು ನನ್ನ ರೀಲ್ಸ್ ನೋಡಬೇಕಂದ್ರೆ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿ. ಈಗ ನಾನು ಮಕ್ಕಳಿಗೆಲ್ಲ ನೀರಲ್ಲಿ ಕಲರ್ಸ್ ಎಲ್ಲ ಅವರು ಮಿಕ್ಸ್ ಮಾಡ್ತಾಯಿದ್ರು. ಹಾಗೆ ಕುಮಾರ ಯದುವೀರ್ ಫ್ರೆಂಡ್ಸ್ ಕೂಡ ಬರ್ತೀನಿ ಅಂದಿದ್ರು. 4 ಗಂಟೆಗೆ ಸಾಯಂಕಾಲ ಬನ್ನಿ ಅಂದಿದ್ವಿ. ಇವರೆಲ್ಲ ನೋಡಿ ಈಗ ಪಿಚ್ಕಾರಿ ಆಡೋದು ಮತ್ತೆಲ್ಲ ನೀರಲ್ಲಿ ಕಲರ್ಸ್ ಮಾಡಿ ಬಲೂನ್ಸ್ ಎಲ್ಲ ಒಗೆಯೋದು ಈ ಥರ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾವೆಲ್ಲ ಸಾಂಗ್ ಕೂಡ ಹಾಕಿಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಅದು ಇಲ್ಲೆಲ್ಲ ಕಾಪಿ ರೈಡಿಂಗ್ ಆಗುತ್ತೆ ಅಂತ ನಾನು ಸಾಂಗ್ ಹಾಕಿಲ್ಲ. ಆಮೇಲೆ ಈ ನಿಧಿ ತನಿಷಾ ಕೂಡ ತುಂಬ ಎಂಜಾಯ್ ಮಾಡಿದರು. ಅವರು ಕೂಡ ನೀರಲ್ಲಿನೇ ಬಣ್ಣ ಕಲಿಸ್ಬಿಟ್ಟು ಆಟ ಆಡಿದರು. ಅವತ್ತು ಹಾಗೇ ಆಯಿತು. ಹಾಗೆ ಮತ್ತೆ ಒಂದು 5 ಡೇಸ್ ಆದಮೇಲೆ ರಂಗ ಪಂಚಮಿ ಅಂತ ಬರುತ್ತಲ್ಲ, ಅವತ್ತು ನಾವು ಮತ್ತು ನಮ್ಮ ಆಂಟಿ ಮತ್ತು ನಮ್ಮ ಬಾಬಿಯವರೆಲ್ಲರೂ ನಾವು ದೊಡ್ಡವರು ಕೂಡ ಅವ್ರ ಜೊತೆ ಕೂಡಿ ರಂಗ ಪಂಚಮಿ ಕೂಡ ನಾವು ಬಣ್ಣ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಯಾವ ಥರ ಆಡಿದ್ರಿ ಅಂತ ನನ್ನ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಬಣ್ಣದ ಹಬ್ಬದ ದಿನವೇ ನಮ್ಮ ತಂದೆ ಬಂದಿದ್ದರು. ತಾತ ನಾನು ನಿನ್ನ ಬಣ್ಣ ಹಚ್ಚಿದ್ದೀನಿ, ತಾತ ಬಣ್ಣ ಹಚ್ಚಿದ್ದೀನಿ ಅಂತಿಬ್ಬರು ಓಡಿ ಹೋದರು. ಬಟ್ ನಮ್ಮ ತಂದೆ ವೈಟ್ ಡ್ರೆಸ್ ಹಾಕ್ಕೊಂಡಿರ್ತಾರಲ್ಲ, ಅವರಿಗೆ ಆಗಲ್ಲ, ಸ್ವಲ್ಪ ಹಚ್ಕೊಂಡ್ರು. ಅವರು ಬೇಡ ಅನ್ನಂಗಿಲ್ಲ ಮೊಮ್ಮಕ್ಕಳಿಗೆ ಅಂತಂದ್ಬಿಟ್ಟು. ಅದಾದಮೇಲೆ ಅವರು ಕಂಡೀಷನ್ ಮಾಡಿದ್ರು, ಕುಮಾರ ಮತ್ತು ಯದುವೀರು ಸಾಯಂಕಾಲ ನಮಗೆ ಪಿಜ್ಜಾ ಪಾರ್ಟಿ ಆಗಬೇಕು ಅಂತ. ಫುಲ್ ಡೇ ಅವತ್ತು ನಾವು ನೀರಲ್ಲಿ ಬಣ್ಣ ಆಡಿಬಿಟ್ಟು ಸುಸ್ತಾಗಿದ್ವಿ. ಹೀಗಾಗಿಬಿಟ್ಟು ನಾನು ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ಹೋಗ್ಬಿಟ್ಟು ಪಿಜ್ಜಾ ಮನೆಗೆ ನಾವು ತೊಗೊಂಡು ಬಂದೀವಿ. ಹಾಗೆ ಮಕ್ಕಳು ಕೂಡ ಕುಮಾರನ ಫ್ರೆಂಡು ಯದುವೀರ್ ಫ್ರೆಂಡು ಸಾಯಂಕಾಲ ಬಂದ್ರಲ್ಲ, ಅವಾಗೆ ತುಂಬ ಅಂದರೆ ಅವ್ರಿಗೆ ನಮ್ಮ ಮಕ್ಕಳಿಗೇ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ. ಏನಾದರೂ ಮಾಡ್ಕೊಳ್ಳಪ್ಪ ನೀವು ಬಣ್ಣ ಆಡಿ ಅಂತ ಅಂದ್ಬಿಟ್ಟು ನಾನು ಒಂದಿಷ್ಟು ಫೋಟೋನ ದೂರಿಂದ ಕ್ಲಿಕ್ ಮಾಡಿದ್ದೀನಿ. ಯಾಕಂದರೆ ಅವರು ಫೋಟೋಕ್ಕೆ ಬರ್ತಾನೆ ಇರಲಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ ಒಟ್ಟಿಗೆ. ನೋಡಿ, ನಾವು 2 ಅಡ್ವಾನ್ಸ್ ಆಗಿನೇ 2 ಬ್ಯಾರಲ್ ಕೂಡ ತುಂಬಿಸಿಟ್ಟುಬಿಟ್ಟಿದ್ವಿ ನೀರಿಗೆ, ಮಕ್ಕಳಿಗೆ ಎಷ್ಟು ಬೇಕಾದ ಚೆಲ್ಲಿ ಅಂತ. ರಂಗ ಪಂಚಮಿ ದಿನ ನಾವೆಲ್ಲರೂ ನಮ್ಮ ಬಾಬಿ ಅವ್ರ ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು, ನಮ್ಮ ಬಾಬಿಯರ ಅಕ್ಕ ಅವರೆಲ್ಲ. ನಾವು ಈ ಥರ ರಂಗ ಪಂಚಮಿನ ಸಿಂಪಲ್ಲಾಗಿ ಆಚರಿಸಿ ನೋಡಿ ಬಂದುಬಿಟ್ಟು ನಾವು ಏನು ಬ್ರಸೆಲ್ಸಲ್ಲಿ ಇದ್ವಿ ಅಲ್ಲ, ಬೆಲ್ಜಿಯಂ ಬ್ರಸೆಲ್ಸಲ್ಲಿ. ಆವಾಗೆ ನಾವು ಅಲ್ಲಿ ಇಂಡಿಯನ್ದು ಒಂದು ದೇವಸ್ಥಾನ ಇದೆ, ಅದಕ್ಕೆ ಬ್ರಸೆಲ್ಸ್ ಮಂದಿರ ಅಂತ ಅವರು ಕರೀತಾರೆ. ಜಾಸ್ತಿ ಜನ ಪಂಜಾಬಿ ಗುಜರಾತಿಯವರು ಈ ಥರ ಬಣ್ಣನ ಡ್ರೈದೆ ಜಾಸ್ತಿ ಆಡ್ತಾರೆ. ಇವಳು ಬಂದುಬಿಟ್ಟು ನನ್ನ ಕ್ಲೋಸ್ ಫ್ರೆಂಡು ಗುಜರಾತಿಯವರು. ಇವರೆಲ್ಲ ನೋಡಿ ಆ ಕಡೆಯವರು. ಎದು ತುಂಬ ಚಿಕ್ಕವಿತ್ತು ಅವಾಗೆ. 4 ಇಯರ್ಸ್ ಬ್ಯಾಕು ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ. ನಾ ಫೋಟೋ ಎಲ್ಲ ನೋಡಿಬಿಟ್ಟು ನೆನಪಾಯಿತು, ಯಾಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬಹುದು ಅಂತ. ನಾವು ಅಲ್ಲಿ 5 ವರ್ಷ ಇದ್ದಾಗ ಎವ್ರಿ ಇಯರು ಈ ಹೋಲಿ ಹಬ್ಬ
ನಾನು 5 ಇಯರ್ಸು ಬೆಲ್ಜಿಯಮಲ್ಲಿ ಇದ್ದಾಗೆ ಎವ್ರಿ ಇಯರ್ಸು ಮಿಸ್ ಮಾಡ್ಕೋತಾ ಇರಲಿಲ್ಲ. ಬ್ರಸೆಲ್ಸ್ ಮಂದಿರಕ್ಕೆ ಹೋಗ್ಬಿಟ್ಟು ನಾವು ಎಲ್ಲ ಹೋಲಿ ಆಚರಿಸ್ತಾ ಇದ್ವಿ. ಅದೊಂದು ಸಪ್ರೇಟಾಗಿ ನಾನು ವಿಡಿಯೋ ಹಾಕ್ತೀನಿ. ಹಾಗೆ ಆ ನೆನಪು ಬಂತು ನೋಡಿ. ಅಲ್ಲೆಲ್ಲರೂ ಪಂಜಾಬಿ, ಗುಜರಾತಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಆಮೇಲೆ ಮ್ಯೂಸಿಕ್ ಕೂಡ ತುಂಬ ಹಾಕಿಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ. ಫುಲ್ ಡೇ ನಾವು ಅಲ್ಲೇ ಎಂಜಾಯ್ ಮಾಡ್ಕೋತಾ ಮಂದಿರದಲ್ಲಿನೇ ಹೋಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಎಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಊರ ಕಡೆ ಆದರೆ ನೋಡಿ ಈ ಥರ ಕಾಮಣ್ಣನ ಪೂಜೆ ಮಾಡಿ ಕಾಮಣ್ಣನ ಸುಟ್ಟು ಸೆಕೆಂಡ್ ಡೇ ಬಣ್ಣ ಆಚರಿಸ್ತಾರೆ. ಇಲ್ಲಿ ಎಲ್ಲ ಬೆಂಗಳೂರಲ್ಲಿ ಈ ಥರ ಕಾಮಣ್ಣನೆಲ್ಲ ಸುಡಲ್ಲ, ಬಟ್ ಹೋಲಿ ಹಬ್ಬ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಅಲ್ಲೆಲ್ಲ ಇವೆಂಟ್ ಕೂಡ ಇರುತ್ತೆ. ಈ ವರ್ಷ ನೋಡಿ ನನ್ನ ಹೋಲಿ ಹಬ್ಬ ಈ ಥರ ಆಯಿತು. ನಾನು ಕೂಡ ಹೋಳಿಗೆ ಮಾಡಿದ್ದೆ, ತಿಂದ್ಬಿಟ್ಟು ಬಣ್ಣ ಆಡಿದ್ವಿ. ವರ್ಷದ ಬಣ್ಣದ ಹಬ್ಬ ನಾನು ಈ ಥರ ಆಚರಿಸಿದೆ. ನೀವು ಯಾವ ಥರ ಆಚರಿಸಿದಿ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹ್ಯಾಪಿ ಹೋಲಿ, ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್.